ಒಂದು IT ಕೆಲಸ ಮಾಡಿ ಮಾಡಿ ಸಾಕಾಗಿ ಬಿಟ್ಬಿಟ್ಟು ರೈತರಾಗೋಣ ಅಂತ ಹೋಗ್ತಾ ಇದೀವಿ. ರೈತರಾಗ್ತೀನಿ ಅಂತ ಬಂದ್ಬಿಟ್ಟು ಮೆತ್ತಗ್ ಲ್ಯಾಪ್ಟಾಪ್ ತಗೊಂಡ್ ಕುತ್ಕೊಂಡು ಕೆಲಸ ಮಾಡ್ತಾವ್ರೆ. ನಾನ್ ರೈತ ಅಂತ ಒಂದು ನಂಬರ್ ಅಂತ ಕೊಡ್ತಾರೆ, ಅದನ್ನ ಮಾಡ್ಸಕ್ಕೆ ಹೋಗ್ತಾ ಇದೀವಿ ಈಗ. ಸೈಕಲ್ ಗ್ಯಾಪಲ್ಲಿ ತೊಂಡೆಕಾಯಿ ಕೀಳೋಣ ಅಂತ ಹೋದೆ. ಭತ್ತ ಒಗ್ಗಾಕಕ್ಕೆ ಅಂತ ಪಾತಿ ಮಾಡಿ ಬಂದಿದ್ವಿ ಪಟ ಎಲ್ಲಾನು. ನಮ್ಮ ಅಕ್ಕಿಗಳಿಗೆ ಇದು ಜನ ಕೂತವ್ರೆ, ಛತ್ರಿ ಹಿಡ್ಕೊಂಡ್ ಕೂತವ್ರೆ ಅಂತ ಮಂಗ ಮಾಡಕ್ ಕೂರ್ಸಿರೋದು, ಇದು ಛತ್ರಿ ಹಾಕಿರೋದು. ಅದೇ ಗೈಸ್ ನಾವು ಭತ್ತ ಹಾಕಿರೋದು. ಹೋದ ವರ್ಷ ಅಷ್ಟೊತ್ತಿಗೆ ತುಳುಕ್ತಾ ಇತ್ತು. ಈ ವರ್ಷ ಮಳೆ ಇಲ್ದಿರೋ ಕಾರಣ ಗೇಟೆ ಓಪನ್ ಮಾಡಿ ಹಾಕಿನ ಬೋನಿಗೆ ಹಾಕ್ಬಿಟ್ಟವ್ರೆ ಗೈಸ್. ಇವಾಗ ಹೊಡಿ ಎಮ್ಮೆ ಮೈ ತಿಕ್ತೈತಿ. 6 ದಿವಸ ಆರ್ಡರ್ ಮಾಡಿದ್ವಿ, ಎಲ್ಲರಿಗೂ ಆಗ್ಬೇಕಲ್ಲ ಅದಕ್ಕೆ ಅಂತ. ಹಾಯ್ ಗೈಸ್, ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ನಮ್ದು IT ಕೆಲಸ ಮಾಡಿ ಮಾಡಿ ಸಾಕಾಗಿ ಬೇಡ ಅನ್ಬಿಟ್ಟು ಬೋರ್ ಆಗಿ ಬಿಟ್ಬಿಟ್ಟು ರೈತರಾಗೋಣ ಅಂತ ಹೋಗ್ತಾ ಇದೀವಿ. ಅದಕ್ಕಾಗಿ ಇವಾಗ ಕಟಾಯದ ಹತ್ರ ಕೃಷಿ ಇದಿರುತ್ತಲ್ಲ, ಕೃಷಿ ಆಫೀಸ್, ಅಲ್ಲಿಗೆ ನಂದು ಅದಕ್ಕೆ ಇವಾಗ ರೈತರ ನಂಬರ್ ಕೊಡ್ತಾರೆ. ನಾನ್ ರೈತ ಅಂತ ಒಂದು ನಂಬರ್ ಅಂತ ಕೊಡ್ತಾರೆ, ಅದನ್ನ ಮಾಡ್ಸಕ್ಕೆ ಹೋಗ್ತಾ ಇದೀವಿ ಈಗ. ಸಾಕಾಯ್ತು ಗೈಸ್ IT ಜೀವನ. ಎಲ್ಲ ಊರ್ ಬಿಟ್ಟು ಸಿಟಿಗೆ ಹೋಗ್ತಿದಾರೆ, ನಾವು ಸಿಟಿ ಬಿಟ್ಟು ಊರಿಗೆ ಬರ್ತಾ ಇದೀವಿ. ನಮ್ದು ಗುರೂರ ಇರೋದ್ರಿಂದ ಕಟಾಯ ಇದು ಬರುತ್ತೆ, ಕೇಳ್ಕೋಬೇಕು ಈಗ ಎಲ್ಲಿದೆ ಅಂತ. ಬನ್ನಿ ಹೋಗೋಣ. ಹೆಂಗ್ ಮಾಡಿಸ್ತೀವಿ ನೋಡೋಣ ಬನ್ನಿ. ಫುಲ್ಲು ಮಳೆ ಬರ್ತಾ ಇದೆ. ಏನ್ ನೋಡು, ಅದು ಸ್ಕೂಲ್ ಅಂತ ಇದು. ಹೆವಿ ಮಳೆ ಬರ್ತಾ ಇದೆ ಗೈಸ್. ಶ್ರೀ ಬೆನಕ ತೋಟಗಾರಿಕೆ ರೈತರ ಕಂಪನಿ ಕೇಳ್ಕೊ ಬರಕ್ ಹೋಗಿದ್ದಾರೆ. ಮಳೆ ಬೇರೆ ಸಖತ್ ಜೋರಾಗಿ ಬರ್ತಾ ಇದೆ. ನಾವು ಬೇರೆ ಛತ್ರಿನೂ ತಂದಿಲ್ಲ. ಅಲ್ಲೇನೋ ಹೇಳ್ತಾ ಇದ್ದಾರೆ, ನೋಡೋಣ. ಬಂದ್ವಿ ಕೃಷಿ ಇಲಾಖೆಗೆ. ಬ್ಯಾಗಿಲ್ಲ ಏನಕ್ಕೆ? ಡಾಕ್ಯುಮೆಂಟ್ ಅಂತೆ. ನೋಡ ಬನ್ನಿ ಹೆಂಗ್ ಮಾಡ್ಸೋದು ಅಂತ. ನನ್ಗೂ ಗೊತ್ತಿಲ್ಲ, ಫಸ್ಟ್ ಟೈಮ್. ರೈತರ ನಂಬರ್ ಮಾಡ್ಸೋಕ್ಕೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಥರ ಕೇಳಿದರು, ಹಾಗಾಗಿ ಡಾಕ್ಯುಮೆಂಟ್ಸ್ ಎಲ್ಲ ತಂದಿದ್ವಿ. ಏನಕ್ಕೆ ರೈತರ ನಂಬರ್ ಮಾಡಿಸ್ತಾ ಇರೋದು ಅಂದರೆ, ನಮ್ಮಪ್ಪ ಜೋಳ ಹಾಕಿದ್ರು ಹೊಲಕ್ಕೆ, ಆ ಜೋಳಕ್ಕೆ ಇನ್ಸೂರೆನ್ಸಿಗೆ ರೈತರ ನಂಬರ್ ಬೇಕು, ಹಾಗಾಗಿ ಮಾಡಿಸ್ತಾ ಇದ್ದೀವಿ. ಇಲ್ಲಿ ರೈತರಿಗೆ ಹೊಲಕ್ಕೆ ಹಾಕೋಕ್ಕೆ, ಗದ್ದೆಗೆ ಹಾಕೋಕ್ಕೆಲ್ಲ ರಾಗಿ ಜೋಳ ಎಲ್ಲ ಕೊಡ್ತಾರೆ. ಎಲ್ಲ ಮಾಡಿಸ್ಕೊ ಬಂದ್ವಿ. ಆಗ್ಲೇ ಮಳೆ ಸುರಿತಾ ಇತ್ತು, ಇವಾಗ ನೋಡಿದ್ರೆ ರಣ ಬಿಸಿಲು ಹೊಡಿತಾ ಇದೆ. ಅದೇನೋ ಅಪ್ರೂವ್ ಆಗಕ್ಕೆ ಒಂದಿನ ಬೇಕಂತೆ. ಸೊ ನೋಡೋಣ. ಹೆಂಗೂ ಬಂದಿದ್ವಲ್ಲ ಅಂತ ಊರಿಗೆ ಹೋಗ್ತಾ ಇದೀವಿ ಇವಾಗ, ರಾಮಘಟ್ಟಕ್ಕೆ. ರೆಡಿ ಗದ್ದೆಗೆ ಭತ್ತ ಒಗ್ಗಾಕಕ್ಕೆ ಅಂತ ಪಾತಿ ಮಾಡಿ ಬಂದಿದ್ವಿ ಪಟ ಎಲ್ಲಾನು. ನಮ್ಮಪ್ಪ ನಮ್ಮ ದೊಡ್ಡಪ್ಪರು ಹಾಕ್ತಿದ್ರು ಅಂದ್ಬಿಟ್ಟು, ಆಲ್ರೆಡಿ ಆಳು ಬಂದಿದ್ರು ಅಂದ್ಬಿಟ್ಟು ಕರ್ಕೊಂಡು ಹಾಕೇ ಬಿಟ್ಟಿದ್ಯಂತೆ. ನಾವು ಹಾಕೋಣ ಅಂತ ಹೋಗ್ತಿದ್ವಿ, ಬೆಳಗ್ಗೆನೇ ಹಾಕಾಗಿದೆ, ಈಗ ಹಾಕ್ ಬಂದೆ ಅಂತ ಹೇಳಿದಾರೆ. ನೋಡೋಣ ಈಗ ಅಲ್ಲಿ ಹೋಗಿ ಹಾಕೋಣ, ನೋಡೋಣ ಸಾರಿ ಅಲ್ಲಿ ಹೋಗಿ ನೋಡೋಣ ಯಾವ ತರ ಮಾಡಿರ್ತಾರೆ ಅಂತ. ಬನ್ನಿ, ಗದ್ದೆ ಹೆಂಗೆ ಪಟ ಮಾಡಿ ಭತ್ತ ಹಾಕ್ತಾರೆ ನೋಡೋಣ ಬನ್ನಿ. ಚಾನಲ್ ನೀರ್ ಬಿಟ್ಟಿದ್ದಾರೆ ನೋಡಿ ಗೈಸ್. ಇದು ಯಾವಾಗ್ಲೂ ನೀರ್ ಇರುತ್ತಂತೆ. ಸಣ್ಣ ಚಾನಲ್, ಯಾವಾಗ್ಲೂ ಇರಲ್ಲ, ಡ್ಯಾಮ್ ಅಲ್ಲಿ ನಿಲ್ಸಿದಾಗ ನಿಲ್ಲುತ್ತೆ ಗೈಸ್. ಆಗ್ಲೇ ಮಳೆ ಬರ್ತಾ ಇತ್ತು, ಈಗ ರಣ ಬಿಸಿಲು. ಅದೇ ಆ ದೇವಸ್ಥಾನ ಮುಂದೆ ಇರೋದೇ ನಮ್ ಗದ್ದೆ ಹೊಲ. ಗದ್ದೆ ಹೋಗಿ ಹೊಲ ಮಾಡಿ ಈಗ ತೆಂಗಿನ ಗಿಡ ಮತ್ತೆ ಜೋಳ ಹಾಕಿದೆ ಅಲ್ಲೇ ನಮ್ಮಪ್ಪ. ರೈತರಾಗ ಹೊಟ್ಟಿದೆ ಗಾಡಿ ನೋಡಲ್ಲಿ ನೋಡಪ್ಪ, ರಾಕಿ ಬಾಯ್ ತರ ಸ್ಲೆಂಡರ್ ಗಾಡಿ ನೋಡಲ್ಲಿ ಲಗೇಜ್ ಗಾಡಿ ಆಗೋಯ್ತೆ ಗಾಯ್ಸ್. ಗೊತ್ತಾಗಲ್ಲ ಗಾಡಿ ಸೌಂಡ್. ಗಾಡಿ ಇಸ್ಕೊಂಡು ಹೊಲ ಹತ್ರ ಬಂದ್ವಿ. ಲಾಸ್ಟ್ ಟೈಮ್ ಬಂದಾಗ ಬರೀ ತೆಂಗಿನ ಗಿಡಗಳಿದ್ವು, ಇವಾಗ ಜೋಳ ಹಾಕಿದ್ದಾರೆ. ರೈತರಾಗ್ತೀನಿ ಅಂತ ಬಂದ್ಬಿಟ್ಟು ಮೆತ್ತಗ್ ಲ್ಯಾಪ್ಟಾಪ್ ತಗೊಂಡ್ ಕುತ್ಕೊಂಡು ಕೆಲಸ ಮಾಡ್ತಾವ್ರೆ. ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ, ಅದು ಫುಲ್ ಟೈಮ್ ಮಾಡೋಣ, ಇದು ಪಾರ್ಟ್ ಟೈಮ್ ಮಾಡೋಣ ಅಂತ. ಸದ್ಯಕ್ಕೆ ಪಾರ್ಟ್ ಟೈಮ್ ಮಾಡ್ಕೊಂಡು ಇರೋದಂತೆ, ಆಮೇಲೆ ಫುಲ್ ಟೈಮ್ ರೈತರಾಗದಂತೆ. ಚಾನಲ್ ನೀರ್ ಬಿಟ್ಟಿದ್ರಲ್ಲ, ಅಲ್ಲಿಂದ ಇಲ್ಲಾಸ್ ಬಂದು ನಮ್ಮಪ್ಪ ಜಾಗ ಮಾಡಿದಾರೆ ನೀರು ಹೋಗೋಕ್ಕೆ ನಮ್ಮ ಗದ್ದೆಗೆ. ಅಲ್ಲಿ ನೋಡಿ ಆ ಥರ ಮಾಡಿದ್ವಿ, ಪಟ ಮಾಡಿ ಇಟ್ಟಿದ್ವಿ. ಸೊ ಇವಾಗ ಭತ್ತ ಹಾಕಿ ನೀರು ಬಿಟ್ಟಿದ್ದಾರೆ ನೋಡಿ. ಹದ್ದು ನೋಡಲಿ. ಮೇಡಮ್ ಏನಿದು? ಬಂದು ಸುಮ್ಮನೆ ಹಿಂಗೆ ಶೋಕಿ ಮಾಡಕ್ಕೆ ಬರೋದಿದೆ ಅಷ್ಟೇ. ನನಗೆ ಗದ್ದೆ ನೆಟ್ಟಿ ದಬಾಕ್ತೀನಿ ಅಂತಿದ್ದಾಳೆ,
ನೋಡೋಣ ಅವಾಗ ಏನು ದಬಾಗ್ತಾಳೆ ಅಂತ. ಇವಾಗ ಸದ್ಯಕ್ಕೆ ಭತ್ತ ಹಾಕಿ ಗೊಬ್ಬರ ಹಾಕಿ ಇಲ್ಲಿ ನೀರು ಬಿಟ್ಟಿದ್ದಾರೆ. ಗಾಡಿ ನೋಡಿ ಹೆಂಗ್ ಬೀಸೈತೆ. ಇದು ಅಕ್ಕಿಗಳಿಗೆ ಇದು ಜನ ಕೂತವ್ರೆ, ಛತ್ರಿ ಹಿಡ್ಕೊಂಡ್ ಕೂತಾರೆ ಅಂತ ಮಂಗ ಮಾಡಕ್ ಕೂರ್ಸಿರೋದು. ಇದು ಛತ್ರಿ ಹಾಕಿರೋದು. ಅದಕ್ಕೆ ಮಂಗ ಮಾಡಕ್ ಹಾಕಿರೋದು. ಇಲ್ಲೆಲ್ಲ ಟೇಪ್ ಕಟ್ಟಿರೋದು ಅದಕ್ಕೆ. ಅಕ್ಕಿಗಳು ಬಂದ್ಬಿಟ್ಟು ಭತ್ತನ ಹಾಕೊಂಡ್ ತಿನ್ನುತ್ತೆ. ಇದೇ ಗೈಸ್ ನಾವು ಭತ್ತ ಹಾಕಿರೋದು. ಈಗ ಆಲ್ರೆಡಿ ಭತ್ತ ಹಾಕಿದ್ದಾರೆ. 1 ತಿಂಗಳು ಬೇಕಂತೆ. 1 ತಿಂಗಳಾದ್ಮೇಲಿಂದ ಸಸಿ ಬರುತ್ತೆ. ಅದನ್ನ ಕಿತ್ಬಿಟ್ಟು ಗದ್ದೆ ನಾಟಿ ಮಾಡ್ತೀವಿ. ಇಲ್ಲೆಲ್ಲ ಇದಾವೆ ಸ್ವಲ್ಪ ಗದ್ದೆಗಳು, ಅಲ್ಲಿ ಮೇಲೆಲ್ಲ ಇದಾವೆ. ಸ್ವಲ್ಪ ಸ್ವಲ್ಪ ಏನೇನ ಸಣ್ಣ ಗದ್ದೆ ಇದಾವೆ. ಅಲ್ಲಿ ತೋಟ ಮಾಡಿದ್ವಲ್ಲ, ಅದನ್ನು ಸಣ್ಣ ಗದ್ದೆ ಇತ್ತು. ಸಣ್ಣ ಗದ್ದೆನ ಮಾಡಿ ದೊಡ್ಡ ಹೊಲ ತರ ಮಾಡಿರೋದು. ಇವಾಗ ಇದು ಅಕ್ಕಿಗಳಿಗೆ ಮಂಗ ಮಾಡಕ್ ಕೂರ್ಸೋರ್ ಇದನ್ನ. ಬಂದು ಹಾಯ್ಕೊಂಡು ಹೋಗ್ಬಿಡುತ್ತೆ ಅಂತ. ಇಲ್ಲೊಂದ್ ಸ್ವಲ್ಪ ಹಾಕಿದಾರೆ, ಇಲ್ಲೊಂದ್ ಸ್ವಲ್ಪ ಹಾಕಿದಾರೆ. ಇದು ಇನ್ನು ಬಿಟ್ಟಿದೀವಿ, ಎಕ್ಸ್ಟ್ರಾ ಏನಾರು ಹಾಕೋದಿದ್ರೆ. ಇಲ್ಲಿ ಗದ್ದೆ ನಾಟಿ ಮಾಡ್ತಾರೆ. ಈ ಸಲ ನಾನೇ ಮಾಡೋದು. ನಾನೇ ಗದ್ದೆ ನಾಟಿ ಮಾಡ್ತೀನಿ ಗಾಯ್ಸ್. ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ ನೋಡಿ ಇಲ್ಲಿ ಮೀಟಿಂಗ್ ಅಲ್ಲಿ. ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ಯಾರ ನಾನು ಹೋಗೆ. ಸ್ಕ್ರೀನ್ ಶೇರ್ ಮಾಡ್ಬಿಟ್ಟು ತೋರ್ತೀನಿ ನೇಚರ್. ಅಷ್ಟೇ ಗೈಸ್, ನಾವು ಹಾಕೋಣ ಅಂತ ಬಂದ್ವಿ. ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ. ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬರೀ ಮೋಡ ಆಗ್ತಿದೆ, ಮಳೆ ಅಂತೂ ಬರ್ತಿಲ್ಲ. ಫುಲ್ ಬಿಸಿಲು. ನೋಡ ಯಾವಾಗ ಮಳೆ ಬರುತ್ತೆ ಅಂತ. ಶೋಕಿಯಾಗಿ ಕ್ರಾಕ್ಸ್ ನೋಡಿ ಗೈಸ್, ಇದು ವಿಡಿಯೋ ಮಾಡ್ತಾ ನಾನು ಆಲ್ರೆಡಿ ಗಿಡ ಹಾಕಿದ್ರೆ ಅದ್ರೊಳಗೆ ಕಾಲ ಹಾಕ್ಬಿಟ್ಟೆ. ತೊಳ್ಕೋಬೇಕೀಗ. ತೆಗಾಡ್ತಿದ್ಯಾ ವಿಡಿಯೋ ಮಾಡೋದು ಹೆಲ್ಪ್ ಮಾಡೋ. ಅಲ್ಲೇ ನೀರ್ ಬರ್ತೀನಿ, ಅಲ್ಲಿ ನೀರ್ ಬರ್ತಿದ್ಯಲ್ಲ ಅಲ್ಲಿಗೆ ಮಾಡ. ಗಲೀಜಾಗಿತ್ತಲ್ಲ ಅಂದ್ಬಿಟ್ಟು ಫ್ರೆಶ್ ಒಳೆ ನೀರಲ್ಲಿ, ಹೇಮಾವತಿ ಒಳೆ ನೀರಲ್ಲಿ ತೊಳ್ಕೊತಿದ್ದೀನಿ ಕ್ರಾಕ್ಸ್ನ. ಮನೆ ಹಿಂದೆ ನಮ್ಮದು ತೆಂಗಿನ ಮರ ಇದೆ, ಅಲ್ಲಿ ಕಾಯಿ ಕೆಳಗಡ ಅಂತ ಬಂದ್ವಿ. ನಮ್ಮಪ್ಪ ಆಲ್ರೆಡಿ ಕಿಡಕ್ತಾ ಇತ್ತು, ಇಸ್ಕಂಡು ನಾನು ಟ್ರೈ ಮಾಡ ಅಂತ ಕಿಡಕ್ದೆ. ಇಲ್ಲಿ ನಮ್ಮ ದೊಡ್ಡಪ್ಪ ಅವರು ದನಕ್ಕೆ ಜೋಳ ಹಾಕಿದ್ದಾರೆ ಮನೆ ಹಿಂದೆನೇ. ಅದೇ ನಮ್ಮ ದೊಡ್ಡಪ್ಪ ಅವ್ರ ಮನೆ. ಅದಾದಮೇಲಿಂದ ನಮ್ಮಪ್ಪ ಎಳ್ಳೀರು ಕಿಡಗನ ಅಂದ್ಬಿಟ್ಟು ಕೆಡಗಿದ್ರು. ಸರ್ಕಸ್ ಆಡ್ತಾ ಕೂತಿದ್ದೀವಿ. ಗಣೆ ಬೇರೆ ಅಟಕ್ಸ್ತಿಲ್ಲ. ನೋಡ್ರಿ ಗೊತ್ತಾಯ್ತು ಮಂದ ಐತಿ. ಕಾಯೆಲ್ಲ ಅದ್ರ ಆಗ್ಲೇ ಕೆಡಿದ್ವಲ್ಲ ಅವೇ. ಕಾಯಿ ಒಂದೇ ಏಟಿಗೆ 2 ಅಕ್ಕಿ. ಕೋಳಿ ಮರಿಗಳು ನೋಡಿ ಹೆಂಗೆ ಕೆರ್ಕೊಂಡ್ ತಿಂತಾ ಇದ್ದಾವೆ. ಒಳಗಡೆ ಹುಳ ಇರುತ್ತಲ್ಲ ಮಣ್ಣಲ್ಲಿ, ಅದನ್ನೆಲ್ಲ ಕೆರ್ಕೊಂಡು ತಿಂತಾ ಇದ್ದಾವೆ ನೋಡಿ. ಮರ ಹತ್ತಿ ಸೀಬೆಕಾಯಿ ಕೀಳ್ತಾ ಇದಾರೆ. ಈಗ ಸರ್ಕಸ್ ಎಲ್ಲ ಆಡಾಯ್ತು, ಹಂಚ್ ಮೇಲೆ ನಿಂತವ್ರೆ. ಏನ್ ಬೇಕು ಅದೇ ಪಚ್ಚ ಕೊಡ್ತೀನಿ. ಇವೆಲ್ ಕೊಡ್ತೀನಿ. ಕರುಗಿ ಬೆಳ್ಳೆ ಕರ್ಕೊಂಡು ತಿನ್ನುತ್ತೆ. ಸೇಮ್ ನಮ್ದು ಹಾಕಿ ಹಂಗೆ ಕಿತ್ಕೊಂಡು ತಿನ್ನೋದೆ. ಲೋನಲ್ಲಿ ಬೆಡ್ಲು ಕಣ್ಣ ನೀನು ಸಸ್ಯಾಹಾರಿ, ಬೆಳ್ಳೆಲ್ಲ ತಿನ್ಬಾರ್ದು. ಮನೆಯಿಂದನೇ ಬದನೆಕಾಯಿ ಇತ್ತು. ನಮ್ಮಪ್ಪ ಬದನೆಕಾಯಿ ಎಲ್ಲ ಕಿತ್ಕೊತಿದ್ರು. ನಾನು ಸೈಕಲ್ ಗ್ಯಾಪಲ್ಲಿ ತೊಂಡೆಕಾಯಿ ಕೀಳೋಣ ಅಂತ ಹೋದೆ. ಕೆಳಗಡೆ ಎಟಕ್ಸ್ಲಿಲ್ಲ ಅಂದ್ಬಿಟ್ಟು ಹಂಚ ಮೇಲೆ ನಿಂತ್ಕೊಂಡು ಕುಯ್ತಾ ಇದ್ದೀವಿ. ಚೆನ್ನಾಗಿದ್ದಾವೆ, ಒಳ್ಳೆ ನಾಟಿ ತೊಂಡೆಕಾಯಿ. ಡ್ಯಾಮ್ ನೋಡಿ ಗೈಸ್, ಹೋದ ವರ್ಷ ಅಷ್ಟೊತ್ತಿಗೆ ತುಳುಕ್ತಾ ಇತ್ತು. ಈ ವರ್ಷ ಮಳೆ ಇಲ್ದಿರೋ ಕಾರಣ ಗೇಟೆ ಓಪನ್ ಮಾಡಿಲ್ಲ ಅನ್ಸುತ್ತೆ. ನೀರೇ ಇಲ್ಲ ಫುಲ್ಲು. ಇಲ್ಲಿ ಯಾರು ದನ ಮೇಯಿಸ್ತಾ ಇದಾರೆ. ಫೈನಲಿ ಅಲ್ಲಿಂದ ಬಂದು ಅರುಣ್ಸ್ ಅಲ್ಲಿ ಇವಾಗ ಐಸ್ ಕ್ರೀಮ್ ತಿಂತಾ ಇದೀನಿ. ಈ ಡಬಲ್ ಚಾಕ್ಲೇಟ್ ಆಲ್ರೆಡಿ ಬಿಚ್ಕ ತಿಂತವ್ರೆ. ಅವತ್ತು ಕರೆಕ್ಟ್ ಕೊಡ್ಲಿಲ್ಲ ಗೈಸ್, ಅದಕ್ಕೆ ನೆಮ್ಮದಿಯಾಗಿ ತೃಪ್ತಿಗೆ ಒಬ್ಬನೇ ತಿನ್ನೋಣಂತ. ತಿನ್ನು ನಾನು ತಿಂತೀನಿ. ಈಗ ಅದಕ್ಕೆ ನಮ್ಮ ರಾಕಿನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ. ಏನಕ್ಕೆ ಅಂದ್ರೆ ಫುಲ್ಲು ಟ್ರಿಮ್ ಮಾಡಿಸ್ತಾ ಇದೀವಿ ನಮ್ ರಾಕಿನ. ಟ್ರಿಮ್ ಮಾಡ್ಸಕ್ 1000 ರೂಪಾಯಿ ಗೈಸ್. ನಾನು ಅಷ್ಟು ದುಡ್ಡು ಕೊಟ್ಟು ಟ್ರಿಮ್ ಮಾಡಿಸಿಲ್ಲ. ಫಸ್ಟ್ ಟೈಮು ಈಗ 6 ವರ್ಷಕ್ಕೆ ಫಸ್ಟ್ ಟೈಮು ಟ್ರಿಮ್ ಮಾಡಿಸ್ತಿದೀವಿ. ಮೊದ್ಲೇ ಕರಿ ನಾಯಿ ಅದು. ಹೆಂಗ್ ಕಾಣುತ್ತೇನೋ ಬ್ಲಾಕ್ ನೋಡಿ 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 ನಮ್ಗೆ ಇವಾಗ ಅವ್ನು ಕೂದ್ಲಿಲ್ಲ ಅಂದ್ರೆ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕೆ ಆಗಲ್ಲ. ಹಾಗಾಗಿ ಇವಾಗ ನಮ್ಮ ಮನೆ ಹತ್ರ ಹೋಗ್ತಾ ಇದೀವಿ. ಟ್ರಿಮ್ ಮಾಡ್ಸಕ್ಕೆ ಇವಾಗ ನೋಡ್ಕೊಳ್ಳಿ, ಆಮೇಲೆ ಟ್ರಿಮ್ ಆದ್ಮೇಲೆ ತೋರಿಸ್ತೀನಿ.
ಬನ್ನಿ ಹೋಗೋಣ ಬಂತೀನೇನು. ಬಂದ್ವಿ ಹಾಸ್ಪಿಟಲ್ ಹತ್ರ. ನಾವು ತೋರ್ಸೋದಿದೆ ಮಹಾಲಕ್ಷ್ಮಿ ಪೆಟ್ ಹಾಸ್ಪಿಟಲ್. ನೋಡಿ ಗೈಸ್ ಇವಾಗ ಇದಾನೆ 4 ಆಫ್ಟರ್ ತೋರಿಸ್ತೀವಿ ಹೆಂಗಾಗ್ತಾನೆ ಅಂತ. ಬೆಲ್ಟ್ ತಂದಿಲ್ಲ, ಮರ್ತ್ ಬಂದ್ಬಿಟ್ಟಿದೀವಿ, ಹಿಂಗ್ ಹಿಡ್ಕೊಂಡು ಓಡೋದಾಗಿದೆ. ನಮ್ ರಾಕಿನ ಬೋನಿಗೆ ಹಾಕ್ಬಿಟ್ಟವ್ರೆ ಗೈಸ್. ಅವನಿಗೆ ಯಾವ್ದೋ ಪ್ರಪಂಚಕ್ಕೆ ಬಂದಂಗಾಗಿದೆ. ಎಲ್ಲಿ ಬಿಟ್ಟೋಗ್ಬಿಡ್ತೀವೋ ಅಂತ ಭಯ ಆಯ್ತು ಅವನಿಗೀಗ. ಫಸ್ಟ್ ಟೈಮ್ ಪುಡಾಕಿರೋದನ್ನ ಅಲ್ಲಿ ಶಿಡ್ಸುಗೆ ಆಗ್ತಾ ಇದೆ. ಟ್ರಿಮ್ ಮಾಡ್ತಿದ್ರು ಶಿಡ್ಸ್ಗೆ. ಆ ಶಿಡ್ಸ್ ಆಗಿ ಈ ಶಿಡ್ಸ್ ಆದ್ಮೇಲಿಂದ ನಮಗೆ ರಾಕಿಗೆ ಮಾಡ್ತಾರೆ. ಫೋನಿಂದ ರಿಲೀಸ್ ಮಾಡ್ತಾ ಇದ್ವಿ. ನೋಡಿ ಇವಾಗ ಹೆಂಗ್ ಓಡ್ತಾನೆ ಅಂದ್ರೆ ಒಂದ್ ಲಾಕ್ ಓಪನ್ ಮಾಡಕ್ಕೂ ಬತ್ತಾ ಇಲ್ಲ ನಮ್ಮ ಮನೆದಕ್ಕೆ. ಸರ್ ಇಲ್ಲಿ ಇಲ್ಲಿ ಒಳಗೆ ಸಾಹಸ ಮಾಡನ್ಸಿದ್ವಿ. ಸ್ಟಾರ್ಟ್ ಮಾಡಿದ್ರು ಡ್ರಮ್ ಮಾಡಕ್ಕೆ. ಏನ್ ಮಾಡ್ತಾರಪ್ಪ ಇವಾಗ ಇವ್ರು ಡ್ರೈವ್ ಮಾಡ್ಕೊಂಡವ್ರೆ. ಮತ್ತೆ ಅಂತಾನೆ ನೋಡಿ ಗೈಸ್, ಟ್ರಿಮ್ ಮಾಡ್ದಂಗೆ ಅನಿಸ್ತಾ ಇಲ್ಲ ಅಷ್ಟು. ಅದು ಮನದಾಳ ಮಾತೇನಂದ್ರೆ ಒಂದ್ಸಲ ಟ್ರಿಮ್ಗೆ ಹೋಗಿ ಬಂದಿದ್ದಕ್ಕೆ ಸ್ಲಿಮ್ ಆಯ್ತು ನನ್ನ ದೇಹ ಅಂತ ಹೇಳ್ತಾವನೆ. ನೋಡಿ ಬಾಳ ನೋಡಕ್ ಆಗ್ತಿಲ್ಲ ಗೈಸ್ ನನಗೆ. ಸಿಂಹದ ತರ ಹಿಂದ್ಗಡೆ ಒಂಚೂರು ಬಿಡ್ತೀನಿ ಅಂದ್ರು ನಾನೇ ಬೇಡ ಅಂತ ಬಿಟ್ರಿ ಚೆನ್ನಾಗಿರೋದು. ಒಟ್ನಲ್ಲಿ ಈಗ ನೀನ್ ಕಾರ್ ಹತ್ತಬೇಕಲ್ಲ. ಬಂದ್ವಿ ಮನೆಗೆ. ಇವಾಗ ಸ್ನಾನ ಮಾಡಿಸ್ತೀವಿ ಅನ್ಬೋದು ಮೂಲೆಯಲ್ಲಿ ಬಂದ್ ಮನಿಕೊಂಡೈತೆ. ಏನ್ ಮಾಡ್ತಿದ್ದೀರಾ? ರಾಕಿ ಶಾಂಪು ತಗೋತಾ ಇದ್ದೀರಾ? ರಾಕಿ ಶಾಂಪು ಗೈಸ್ ಇದೆಷ್ಟು ಗೊತ್ತಾ? 560 ರೂಪಾಯಿ. ನನ್ನ ಶಾಂಪೂನು ಅಷ್ಟು ಜಾಸ್ತಿ ಇಲ್ಲ. ಒಂದು ತಿಂಗಳು ಖಾಲಿ ಆಗುತ್ತೆ. ಒಂದು ತಿಂಗಳಿಗೆ 560 ರೂಪಾಯಿ. ಅಯ್ಯೋ ಪಾಪ. ಅದು ಅಂಡೆ ಒಲೆ ಇಲ್ಲಿರೋದು. ಇಲ್ಲಿಂದ ನೀರು ಬಗ್ಗಿಸ್ಕೊಂಡು ಬಸ್ಲು ಮನೆಗೆ ತಗೊಂಡೋಗ್ಬೇಕು. ತಗೊಂಡೋಗ ನಾನು ಸಂಕಟ ಪಡ್ತಾರೆ ರೋಡು. ಅಯ್ಯೋ ಪಾಪ ನೀನಲ್ವಾ, ನನ್ ಗಂಡ ಅಲ್ವಾ, ಅದಕ್ಕೆ. ಯಾರ್ದಿದು ಶಾಂಪೂ? ಬನ್ನಿ ನಾನ ಅಂದ್ರೆ ಆಗಲ್ಲ ಅವನಿಗೆ, ಓಡೋತವನೆ. ಬಂದೆ ಎಲ್ಲೋದ ಅಂತ ಹುಡುಕ್ತಾ ಇದ್ರೆ ಇಲ್ಲಿ ಮೂಲೆ ಬರ್ಕುತ್ತವನೆ. ಏನು ಗೊತ್ತಿಲ್ಲ ನನ್ಗೆ ಗೊತ್ತಿಗೆ, ನನಗೆ ಆಟಕ್ಕಿಲ್ಲ ಅಂತ ನೋಡಿ ಸ್ವಲ್ಪ ನಡಿಕೆ ಬಟ್ಟೆ ಹೊಡಿತಾನೆ. ನೀರಿಂದ ಹೋಯ್ತೈತೆ ನೋಡ್ರಿ. ಇವ್ರೀಗ ಮಾಡಿಸ್ತಾರೆ, ನಾನು ಹೋಗ್ತೀನಿ ಆಚೆ. ವಾಸನೆ ಅಂತ ನೋಡಿ ಗೈಸ್ ಬರ್ತಾನೆ. ಸಕ್ಕ ಸ್ಮೆಲ್ ಹೊಡಿತಾನೆ ಗೈಸ್. ಈಗ ಸ್ನಾನ ಮಾಡ್ಸದ್ಮೇಲೆ ಗಮ್ಮಂತಾನೆ. ಸೊ ಅದಕ್ಕೆ ಇವಾಗ ನಾನು ಆಚೆ ಹೋಗ್ತೀನಿ. ನೋಡಿ ಗೈಸ್, ಹಿಂಗೆ ಶಾಂಪು ಹಾಕೊಳ್ಳೋದು, ಕೆರೆಯೋದು ಕೈಯಲ್ಲೆಯ. ಮುಂಚೆ ಎಡಿಬೇರಿಗೆ ಸ್ನಾನ ಮಾಡಿಸ್ದಂಗ ಆಗೋದು, ಕೂದಿತ್ತಲ್ಲ. ಇವಾಗ ಒಳ್ಳೆ ಎಮ್ಮೆ ಮೈ ತಿಕ್ತಂಗ ಆಯ್ತೈತಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಜು ಗೌಡ ಚಾನಲ್. ತಿರುವಾ ವರ್ಷ ಸ್ನಾನ ಮಾಡಿಸ್ಲಾ ಅಂತ ಬೈಕದೈತೆ. ನನ್ನಲ್ಲಿ ಚೆನ್ನಾಗಿ ಉಚ್ಕೊಳ್ಳಲ್ಲ. ಇನ್ನೊಬ್ರು ಅಕ್ಕಿಯಲ್ಲಿ ಉಚ್ಬೇಕು ನೋಡಿ. ಇವಾಗ ಪಿಜ್ಜಾ ಆರ್ಡರ್ ಮಾಡ್ತಾ ಇದೀವಿ. ಆರ್ಡರ್ ಕನ್ಫರ್ಮ್ ಆಗಿದೆ. ಪಿಜ್ಜಾ ಹಟ್ಟಲ್ಲಿ ಆರ್ಡರ್ ಮಾಡ್ತಾ ಇದೀವಿ. ಇನ್ನೇನು ಬರುತ್ತೆ? ಎಷ್ಟು ನಿಮಿಷದಲ್ಲಿ ಬರುತ್ತೆ? ಎರಡು ಬರ್ಬೇಕಲ್ಲ. ಆಗ್ಲಿಂದ ಕಾದು 1.5 ಗಂಟೆ ಆದ್ಮೇಲೆ ಬಂತು ಗೈಸ್ ಪಿಜ್ಜಾ. ಇವಾಗ ತಗೊಂಡು ತಿನ್ಬೇಕು. ಶನ್ವಿತ್ ಅಂತೂ ಬಗ್ಗ ಬಗ್ಗಿತವನೇ. 6 ಪಿಜ್ಜಾ ಮಾಡಿದೀವಿ. ಪಿಜ್ಜಾ ಬಂದೈತೆ. 6 ಪಿಜ್ಜಾ ಆರ್ಡರ್ ಮಾಡಿದ್ವಿ. ಎಲ್ಲರಿಗೂ ಆಗ್ಬೇಕಲ್ಲ ಅದಕ್ಕೆ ಅಂತ. ಒಂದು ಕೆಚಪ್ ಎಲ್ಲ ತೆಗಿತಾವನೆ. ಬಗ್ಗ ಮಾಡು.